ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಬಹಳ ಜನ ಮೆಸೇಜ್ ಮಾಡಿ ಹಾಗೂ ಕಮೆಂಟ್ನಲ್ಲಿ ಕೇಳ್ತಾ ಇದ್ರಿ, ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟಾ ಅಥವಾ ಫಿಸಿಕಲ್ ಸರ್ಟಿಫಿಕೇಟ್ ಏನೈತಿ, ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡ್ರಿ ಅಂತ. ಸೊ ಇದರ ಬಗ್ಗೆ ಏನೈತಿ ಅಂದ್ರೆ, ನೀವು ಇದನ್ನ ಈಸಿಯಾಗಿ ಪಡಿಬೋದು. ಯಾವ ರೀತಿ ಅಂದ್ರೆ, ನಿಮ್ಮ ನಿಯರೆಸ್ಟ್ ಇರುವಂಥ ಗೋರ್ಮೆಂಟ್ ಹಾಸ್ಪಿಟಲ್ದಲ್ಲಿ ನೀವು ಇದನ್ನು ಪಡಿಬೋದು. ಗೋರ್ಮೆಂಟ್ ಹಾಸ್ಪಿಟಲ್ಕ ಈ ಒಂದು ಫಾರ್ಮನ್ನು ನೀವು ತೆಗೆದುಕೊಂಡು ಹೋಗ್ರಿ. ಅಲ್ಲಿ ಏನೈತಿ ಇದನ್ನ ತುಂಬಿ ಕೊಡ್ತಾರೋ. ಸೊ ಇಲ್ಲಿ ಮೊದಲಿಗೆ ನಿಮ್ಮ ಇಲ್ಲಿ ಸಹಿಯನ್ನ ಇಲ್ಲಿ ಮಾಡಬೇಕಾಗತ್ತ. ನೆಕ್ಸ್ಟ್ ಇಲ್ಲಿ ನಿಮ್ಮ ಅಲ್ಲಿ ಹೈಟ್ ಮತ್ತು ವೇಟ್ ಅನ್ನ ಯಾರು ಚೆಕ್ ಮಾಡ್ತಾರ ಅಲ್ಲಿ ಅಂತ ಇರುವಂತ ಡಾಕ್ಟರ್ ನೇಮ್ ಇಲ್ಲಿ ಬರಿಬೇಕಾಗತ್ತ. ನೆಕ್ಸ್ಟ್ ಇಲ್ಲಿ ನಿಮ್ಮ ನೇಮ್ ಅನ್ನ ಇಲ್ಲಿ ಬರಿಬೇಕಾಗತ್ತ. ನೆಕ್ಸ್ಟ್ ಇಲ್ಲಿ ನಿಮ್ಮ ಹೈಟ್ ಎಷ್ಟದ, ಹಾಗೆ ನಿಮ್ಮ ವೇಟ್ ಎಷ್ಟದ, ಹಾಗೆ ನಿಮ್ಮ ಚೆಸ್ಟ್ ಎಷ್ಟದ, ಹಾಗೆ ನಿಮ್ಮ ವಿಜನ್ ಅಂದ್ರೆ ಆಯ್ ಎಷ್ಟದ, ಇದನ್ನೆಲ್ಲ ಬರ್ಸ್ಕೊಂಡು ನೀವು ಈಸಿಯಾಗಿ ಅಪ್ಲೋಡ್ ಮಾಡ್ಬೋದು. ಸೊ ಇದ್ರ ಬಗ್ಗೆ ಭಾಳ ತಲೆ ಕೆಡಿಸುವ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಕೂಡ ಪ್ಲೇಸ್ ಡೇಟಾ ಸಿಗ್ನೇಚರ್ ನೇಮ ಇವನ್ನೆಲ್ಲ ತುಂಬಬೇಕಾಗತ್ತೆ. ಈ PDF ಅನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಇರ್ತದೆ. ಸೊ ಇದನ್ನ ತೆಗೆದುಕೊಂಡು ಹೋಗಿ ನೀವು ತುಂಬಿಸ್ಕೋಬಹುದು. ಅಥವಾ ನಿಮ್ಮ ಹತ್ರ ಬೇರೆ ಫಾರ್ಮ್ ಅದು ಫಿಸಿಕಲ್ ಸರ್ಟಿಫಿಕೇಟ್ ಇತ್ತಂದ್ರೆ ಏನೈತಿ ಅದನ್ನು ನೀವು ತೆಗೆಸ್ಕೊಂಡು ಹೋಗಿ ತುಂಬಿಸ್ಕೊಂಡ ಹಾಕ್ಬೋದು. ಸೊ ನಿಮ್ಮ ನಿಯರೆಸ್ಟ್ ಇರುವಂತ ಗೋರ್ಮೆಂಟ್ ಹಾಸ್ಪಿಟಲ್ ನೀವು ಇದನ್ನ ತೆಗೆದುಕೊಳ್ಬಹುದು. ಮತ್ತು ಇನ್ನ ಡಿವಿಷನ್ ಸಂಬಂಧಪಟ್ಟ ಹಾಗೆ ಏನೈತಿ, ಸೊ ಇಲ್ಲಿ ಬಾಯ್ಸ್ಗೆ ಏನೈತಿ, ಬಾಯ್ಸ್ಗೆ ಬೆಂಗಳೂರು ಒಂದು ಡಿವಿಷನ್ ಅದ. ಸೊ ಬೆಂಗಳೂರಿನಲ್ಲಿ ನೀವು ಕೋಚಿಂಗ್ ಅನ್ನು ಪಡಿಬಹುದು. ನೆಕ್ಸ್ಟ್ ಮೈಸೂರು ಒಂದದ, ಹಾಗೆ ಬೆಳಗಾವ್ ಒಂದದ. ಸೊ ಇಲ್ಲಿ ನೀವು 3 ಡಿವಿಷನ್ಗೆ ಇಲ್ಲಿ ಅಪ್ಲೈ ಅನ್ನ ಮಾಡ್ಬೋದು. ಯಾವ್ದಾದ್ರು ಒಂದಕ್ಕೆ ಏನೈತಿ ಇಲ್ಲಿ ನೀವು ಅಪ್ಲೈ ಅನ್ನ ಮಾಡ್ಬೋದು. ಮತ್ತು ಗರ್ಲ್ಸ್ ಕೈಲಿ ಮೈಸೂರು ಒಂದದ. ಸೊ ಇದನ್ನ ನೀವು ನೋಡ್ಬೋದು. ಮತ್ತು ಇನ್ನು ಡಿಗ್ರಿ ಮೇಲೆ ಹಾಕಿದವ್ರು ಏನೈತಿ ಇಲ್ಲಿ ನೀವು 6 ಸೆಮ್ ಮಾರ್ಕ್ಸ್ ಕಾರ್ಡನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಓನ್ಲಿ 6 ಸೆಮ್ದಲ್ಲ, 1ರಿಂದ 6ರವರೆಗೆ ಇರುವಂಥ ನಿಮ್ಮ 6 ಸೆಮ್ ಮಾರ್ಕ್ಸ್ ಕಾರ್ಡನ್ನು ಇಲ್ಲಿ ನೀವು ಹಾಕಬೇಕು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಇಲ್ಲಿ ನಿಮ್ಮ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಬಂದಿರೋದಿಲ್ಲ ಒಬ್ಬೊಬ್ರದ. ಸೊ ಅಲ್ಲಿ ನೀವು ಪ್ರೊವಿಷನಲ್ ಸರ್ಟಿಫಿಕೇಟ್ ಏನು ಕಾಲೇಜ್ನಲ್ಲಿ ಕೊಟ್ಟಿರ್ತಾರಲ್ಲ, ಪ್ರೊವಿಷನಲ್ ಸರ್ಟಿಫಿಕೇಟ್ ಅಥವಾ ಪಾಸಿಂಗ್ ಸರ್ಟಿಫಿಕೇಟ್ ಅಂತ ಏನು ಕೊಟ್ಟಿರ್ತಾರಲ್ಲ ಅದನ್ನು ನೀವು ಇಲ್ಲಿ ಕಾನ್ವೊಕೇಶನ್ನಲ್ಲಿ ಅಪ್ಲೋಡ್ ಮಾಡ್ಬೋದು. ಯಾಕಂದ್ರೆ ಕಾನ್ವೊಕೇಶನ್ ಇದೇನು ಸರ್ಟಿಫಿಕೇಟ್ ಬರಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನೀವು ಈ ಪ್ರೊವಿಷನಲ್ ಸರ್ಟಿಫಿಕೇಟ್ ಅಥವಾ ಪಾಸಿಂಗ್ ಸರ್ಟಿಫಿಕೇಟ್ ಅಂತ ಏನು ಕಾಲೇಜ್ನಲ್ಲಿ ಕೊಡ್ತಾರೋ ಅಥವಾ ಏನೈತಿ ನೀವು ಡಿಜಿಲಾಕರ್ನಲ್ಲಿ ಇಲ್ಲಿ ನಿಮ್ಗೆ ಪ್ರೊವಿಷನಲ್ ಸರ್ಟಿಫಿಕೇಟ್ ಅಂತ ಬರ್ತದೆ. ಸೊ ಅದನ್ನೇ ಅಪ್ಲೋಡ್ ಮಾಡಿರಿ, ಅಥವಾ ಪಾಸಿಂಗ್ ಸರ್ಟಿಫಿಕೇಟ್ ನೀವು ಇಲ್ಲಿ ಅಪ್ಲೋಡ್ ಮಾಡಬಹುದಾಗಿರ್ತದೆ. ಸೊ ಇದಿಷ್ಟು ಮಾಹಿತಿ ಆಗಿತ್ತು. ಹಾಗೆ ಇಲ್ಲಿ ಈ ಪ್ರೀ ಕೋಚಿಂಗ್ ಸೆಲೆಕ್ಷನ್ ಏನೈತಿ, ಸೆಲೆಕ್ಷನ್ ಮೆರಿಟ್ ಬೇಸ್ ಅದ. ಸೊ ನಿಮ್ಗೆ ಗೊತ್ತಿರಬೇಕು ಮೆರಿಟ್ ಬೇಸ್ ಐತಿ. ಇದು ಅಪ್ ಟು 70 ತನಕ ಹಿಡಿದಿದ್ದಾರೆ. ಇದು ನಿಮ್ಗೆ ಗೊತ್ತಿರಬೇಕು. 70, 65 ವರೆಗೂ ಬೇರೆ ಕಷ್ಟ, ಇದು OBC ಅಂತಲ್ಲ. ಸೊ ಬೇರೆ ಕಷ್ಟ 65 ವರೆಗೂ ಇಲ್ಲಿ ಹೋಗಿದೆ. ಸೊ ಇಷ್ಟು 65 ಇದ್ದವ್ರು ಕೂಡ ಇಲ್ಲಿ ನೀವು ಅಪ್ಲಿಕೇಶನ್ ಇದನ್ನ ಹಾಕ್ರಿ, ಸೆಲೆಕ್ಟ್ ಆಗೋ ಚಾನ್ಸಸ್ ಇರ್ತದೆ ಒಮ್ಮೊಮ್ಮೆ. ಮತ್ತೆ ಇನ್ನು ಡಿವಿಷನ್ಗಳ ಬಗ್ಗೆ ಹೇಳೋದಾದ್ರೆ, ಡಿವಿಷನ್ ಬಗ್ಗೆ ಯಾವುದೇ ರೀತಿಯ ಫುಲ್ ಮಾಹಿತಿ ಸಿಕ್ಕಿಲ್ಲ ನನಗೆ. ಬಟ್ ಇವು ಬೆಂಗಳೂರದಾಗ ಒಂದದ, ಮೈಸೂರದಾಗ ಒಂದದ, ಬೆಳಗಾವ್ದಾಗ ಒಂದದ. ಸೊ ಇಲ್ಲಿ ಯಾವುದೇ ರೀತಿಯ ಶಿಷ್ಯ ವೇತನ ಇರೋದಿಲ್ಲ. ಇಲ್ಲಿ ನಿಮ್ಗೆ ಊಟ ಕೊಟ್ಟ ಹಾಗೆ ವಸತಿ ಎರಡೂ ನೀಡಿ ಏನೈತಿ ನಿಮ್ಗೆ ಇಲ್ಲಿ ತರಬೇತಿಯನ್ನು ನೀಡ್ತಾರೋ. ಕೇವಲ 75 ದಿನ. 75 ದಿನ ಅಂದ್ರೆ ಇಲ್ಲಿ 2.5 ತಿಂಗಳು ಏನೈತಿ ಇಲ್ಲಿ ನಿಮ್ಗೆ ತರಬೇತಿಯನ್ನು ನೀಡ್ತಾರೋ. ಸೊ ಮತ್ತೆ ಇದನ್ನ ಅರ್ಧಕ್ಕ ಬಿಟ್ಟು ಬರುವಂತ ಚಾನ್ಸಸ್ ಬಹಳ ಕಡಿಮೆ ಇರ್ತದ, ಹಾಗೆ ಮಾಡಕ್ ಬರೋದಿಲ್ಲ. ಮತ್ತೆ ನೀವು ಇನ್ನೊಂದು ಲೆಕ್ಕ ಹಾಕ್ಬೋದು. ಏನಪ್ಪಾ ಅಂತಂದ್ರೆ, ನಾವು ಇಲ್ಲಿ ಕೋಚಿಂಗ್ ಹೋಗಿ ಊಟ ವಸತಿ ಅಂತರೂ ಇರ್ತದ. ನಾವು ರೂಮ್ನಲ್ಲಿ ಅಥವಾ ಲೈಬ್ರರಿಯಲ್ಲಿ ಸ್ಟಡಿ ಮಾಡ್ತೀವಿ ಅಂದ್ರೂ ಅದು ಆಗೋದಿಲ್ಲ. ಯಾಕಂದ್ರೆ ಅವರ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದಾರು, ಯಾವುದೇ ರೀತಿಯ ನಡುವೆ ಬಿಟ್ಟು ಹೋಗುವಂತಿಲ್ಲ. ಸೊ ಕ್ಲಾಸ್ಗಳಿಗೆ ನೀವು ಹಾಜರಿಯನ್ನು ಕೊಡಲೇಬೇಕಾಗಿರ್ತದೆ. ಸೊ ಇವನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನೀವು ಇದನ್ನ ಅಪ್ಲಿಕೇಶನನ್ನು ಹಾಕ್ರಿ. ನೀವು ನೀಟಾಗಿ 2.5 ತಿಂಗಳ ಕಲಿಬೇಕನ್ನೋರು ಏನೈತಿ ಇಲ್ಲಿ ಕೋಚಿಂಗನ್ನು ಪಡಿಬೇಕನ್ನೋರು ಇದನ್ನ ಹಾಕ್ರಿ. ನಡುವು ಬಿಟ್ಟು ಬರಾಕ ಹಾಗೆ
ನೀವು ಲೈಬ್ರರಿಯಲ್ಲಿ ಕೂತೋತ್ನು ರೂಮ್ನಲ್ಲಿ ಅಭ್ಯಾಸ ಮಾಡ್ತೀವಿ ಅಂದ್ರೆ ಅದು ಕೂಡ ಇಲ್ಲಿ ನಿಮ್ಗೆ ಆಗೋದಿಲ್ಲ. ಸೊ ಈ ಥರದ ಡೀಟೇಲ್ ನೋಟಿಫಿಕೇಶನ್ ಟೆಲಿಗ್ರಾಮ್ ಚಾನಲ್ನಲ್ಲಿ ಅದ, ನೋಡ್ಕೊರಿ, ಅಪ್ಲೈನ ಮಾಡ್ರಿ. ಸೊ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ಏನೈತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.